ಎಲ್ಲರಿಗೂ ಅಡುಗೆ ಸಾಧನೆಗೆ ಸ್ವಾಗತ. ಇವತ್ತಿನ ರೆಸಿಪಿ ಸೋರೆಕಾಯಿ ಅಡೈ ದೋಸಾ. ಸಮ್ಮರಲ್ಲಿ ಸೋರೆಕಾಯಿ ತುಂಬ ಫ್ರೆಶ್ಶಾಗಿ ಸಿಗುತ್ತೆ. ಹಾಗೆಯೇ ಸಮ್ಮರಲ್ಲಿ ಡಿಹೈಡ್ರೇಷನ್ ಪ್ರಾಬ್ಲಮ್ಮು ಸಹ ಜಾಸ್ತಿ ಇರುತ್ತೆ. ಅಂಥ ಟೈಮಲ್ಲಿ ಹೆಲ್ತ್ ಬೆನಿಫಿಟ್ಸ್ ಇರುವಂಥ ಈ ಸೋರೆಕಾಯಿ ಉಪಯೋಗಿಸಿ ಅಡೈ ದೋಸೆ ಮಾಡ್ಕೊಂಡು ತಿಂದರೆ ನಾಲ್ಗೆಗೂ ರುಚಿ, ದೇಹಕ್ಕೂ ತುಂಬಾ ಒಳ್ಳೆಯದು. ಹಾಗೆ ನೀವಿನ್ನು ಅಡುಗೆ ಸಾಧನೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ನೋಟಿಫಿಕೇಷನ್ ಬಟನ್ ಟಚ್ ಮಾಡೋದನ್ನ ಮಿಸ್ ಮಾಡಬೇಡಿ. ಇಲ್ಲಿ ಸೋರೆಕಾಯಿ ಅಡೈ ದೋಸೆ ಮಾಡೋದಕ್ಕೆ ನಾನಿಲ್ಲಿ 2 ಕಪ್ಪಿನಷ್ಟು ಬಾಯ್ಲ್ಡ್ ರೈಸ್ ತೊಗೊಂಡಿದ್ದೀನಿ. ಇದನ್ನು ಸೇಲಂ ರೈಸ್ ಅಂತಲೂ ಹೇಳ್ತಾರೆ ಅಥವಾ ಇಡ್ಲಿ ರೈಸ್ ಅಂತಲೂ ಹೇಳ್ತಾರೆ. ಹಾಗೆಯೇ ಅರ್ಧ ಕಪ್ಪಿನಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ತೊಗರಿಬೇಳೆ ಬದಲು ನೀವು ಕಡಲೆಬೇಳೆನೂ ಸಹ ತೊಗೋಬೋದು, ಇಲ್ಲಾಂದರೆ ಎರಡನ್ನೂ ಮಿಕ್ಸ್ ಮಾಡ್ಕೋಬಹುದು. ತೊಗರಿಬೇಳೆ ಅರ್ಧ, ಕಡಲೆಬೇಳೆ ಅರ್ಧ. ಇವೆಲ್ಲನೂ ಚೆನ್ನಾಗಿ ತೊಳೆದುಬಿಟ್ಟು ಹಾಗೆಯೇ ಒಂದು 15ರಿಂದ 20 ಕೆಂಪು ಮೆಣಸಿನಕಾಯಿನೂ ಸೇರಿಸಿ 2 ಗಂಟೆ ಕಾಲ ನೆನೆಸಿಟ್ಕೊಂಡಿದ್ದೀನಿ. ಈಗ 2 ಗಂಟೆ ಚೆನ್ನಾಗಿ ನೆಂದಿದೆ. ನೀರನ್ನೆಲ್ಲ ಸೋಸಿಬಿಟ್ಟು ಅದಕ್ಕೆ 1 ಇಂಚಿನಷ್ಟು ಶುಂಠಿನ ತುರಿದಿಟ್ಕೊಂಡು ಹಾಗೆಯೇ ಸ್ವಲ್ಪ ಹಿಂಗಿನ ಪುಡಿನೂ ಸಹ ನಾನು ಇದರೊಳಗಡೆ ಸೇರಿಸ್ಕೊಂಡಿದ್ದೀನಿ. ಅಕ್ಕಿ ಬೇಳೆ ಜೊತೆ ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಒಂದು ಸೋರೆಕಾಯಿ ತೊಗೊಂಡಿದ್ದೀನಿ. ಅದರಲ್ಲಿ ಒಂದು 3 ಇಂಚಿನಷ್ಟು ಸೋರೆಕಾಯಿನ ತೆಗೆದಿಟ್ಕೊಂಡು ಸಿಪ್ಪೆನ ಚೆನ್ನಾಗಿ ತೆಗೆದುಬಿಟ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕಾಗುತ್ತೆ. ಸೋರೆಕಾಯಲ್ಲಿ ಅನೇಕ ಹೆಲ್ತ್ ಬೆನಿಫಿಟ್ಸ್ ಇದೆ. ಡಿಹೈಡ್ರೇಷನಿಗೆ ಒಳ್ಳೆಯದು, ಹಾಗೆಯೇ ಹಾರ್ಟಿಗೆ ಒಳ್ಳೆಯದು, ಯೂರಿನರಿ ಟ್ರ್ಯಾಕ್ ಸಿಸ್ಟಮ್ಗೆ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ಇದನ್ನು ಪದೇ ಪದೇ ಕನ್ಸ್ಯೂಮ್ ಮಾಡೋದು ಒಳ್ಳೆಯದು. ಬಟ್ ಸ್ಪೆಷಲ್ಲಾಗಿ ಸಮ್ಮರಲ್ಲಿ ಈ ವೆಜಿಟೇಬಲ್ ತುಂಬ ಫ್ರೆಶ್ಶಾಗಿ ಸಿಗುತ್ತೆ. ಹಾಗಾಗಿ ಇದನ್ನು ಸಮ್ಮರಲ್ಲಿ ಜ್ಯೂಸ್ ಆಗಿ ಅಥವಾ ಈ ಥರ ವೆಜಿಟೇಬಲ್ ದೋಸೆ ಒಳಗಡೆ ಸೇರಿಸ್ಕೊಳ್ತಿದ್ರು ತುಂಬಾ ಒಳ್ಳೆಯದಾಗಿರುತ್ತೆ. ಈಗ ಈ ಮಾಡ್ಕೊಂಡಿರೋಂಥ ಪೀಸಸ್ನ ಮಿಕ್ಸಿಗೆ ಹಾಗೆಯೇ ಅಕ್ಕಿ ಬೇಳೆನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೋಡಿ ಈ ರೀತಿ ನಾವು ರುಬ್ಬಿಟ್ಕೋಬೇಕಾಗುತ್ತೆ. ರವೆ ಹದಕ್ಕೆ ನಾನಿಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಈ ಹದಕ್ಕೆ ರುಬ್ಬಿಟ್ಕೊಂಡಿದ್ದೀನಿ. ಈಗ ಕರೆಕ್ಟಾಗಿದೆ ಹದ. ಈಗ ಅಡೈ ದೋಸೆ ಹಿಟ್ಟಿಗೆ ಒಗ್ಗರಣೆಯನ್ನು ಹಾಕೊಳ್ಳೋಣ. ಅದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಹಾಗೆಯೇ ಸಾಸಿವೆ, ಉದ್ದಿನಬೇಳೆ, ಹಾಗೆಯೇ 2 ಟೇಬಲ್ ಸ್ಪೂನಷ್ಟು ಕರಿಬೇವಿನ ಸೊಪ್ಪನ್ನು ಸಣ್ಣ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈ ಥರ ಕರಿಬೇವಿನ ಸೊಪ್ಪು ಹಾಕಿದ್ರೆ ತುಂಬಾ ರುಚಿಯಾಗಿರುತ್ತೆ. ಹಾಗೆಯೇ 1 ಮೀಡಿಯಮ್ ಸೈಜ್ ಈರುಳ್ಳಿನೂ ಸಹ ಸಣ್ಣಕ್ಕೆ ಕಟ್ ಮಾಡಿಕೊಂಡು ಅದನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿ ಹಾಕೋದು ಬೇಡ ಅಂದರೆ ಸ್ಕಿಪ್ ಮಾಡಬಹುದು. ಹಾಗೆಯೇ ಒಗ್ಗರಣೆಯನ್ನು ಸಹ ಹಾಕ್ಕೊಂಡು ಸಿಂಪಲ್ ಒಗ್ಗರಣೆ ಹಾಕ್ಕೊಂಡು ಹಿಟ್ಟಿಗೆ ಮಿಕ್ಸ್ ಮಾಡ್ಕೋಬಹುದು. ಈರುಳ್ಳಿನ 1-2 ನಿಮಿಷ ಬಾಡಿಸ್ಕೊಂಡು ಅದನ್ನು ಸಹ ಹಿಟ್ಟಿಗೆ ಸೇರಿಸ್ಕೊಳ್ಳಿ. ಇಲ್ಲ ಬಾಡಿಸೋದು ಬೇಡ ಅಂದರೆ ಈರುಳ್ಳಿನ ಡೈರೆಕ್ಟಾಗಿ ಹಿಟ್ಟಿಗೆ ಹಾಕೋಬಹುದು. ಯಾಕೆಂದರೆ ದೋಸೆನಲ್ಲಿ ನಾವು ಬೇಯಿಸೋದ್ರಿಂದ ಅಲ್ಲೇ ಬೇಯ್ಕೊಳ್ಳುತ್ತೆ. ಈಗ ಬಾಡಿಸಿರೋಂಥ ಈರುಳ್ಳಿನ ಹಿಟ್ಟಿಗೆ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಇಲ್ಲಿ 2 ಟೇಬಲ್ ಸ್ಪೂನಷ್ಟು ಕಾಯಿ ಚೂರನ್ನು, ನಾನು ಹಸಿ ಕಾಯಿ ಚೂರನ್ನು ಸಹ ಸೇರಿಸ್ತಾ ಇದ್ದೀನಿ. ರುಚಿ ಚೆನ್ನಾಗಿರುತ್ತೆ ಹಸಿ ಕಾಯಿ ಚೂರು. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಿಟ್ಟಿಗೆ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಿಮಗೆ ಹದ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಹಿಟ್ಟನ್ನು ರೆಡಿ ಮಾಡಿಟ್ಕೊಳ್ಳಿ. ಇದನ್ನು ಮಾಮೂಲಿ ದೋಸೆ ಹದಕ್ಕಾದ್ರೂ ಹಾಕೋಬೋದು, ಇಲ್ಲ ರವೆ ದೋಸೆಗೆ ತೆಳ್ಳಗೆ ಬೇಕು ಅಂದರೆ ಆ ರೀತಿಯೂ ಹಾಕೋಬೋದು. ಅದು ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ನಿಮ್ಮ ಮನೆಯವರಿಗೆ ಯಾವ ರೀತಿ ದೋಸೆ ಬೇಕೋ ಆ ರೀತಿ ನಾವು ಅಡೆನ ಹಾಕೋಬಹುದು. ಗಟ್ಟಿಗಾದರೂ ಹಾಕೋಬಹುದು ಅಥವಾ ರವೆ ದೋಸೆ ಥರನಾದರೂ ಹಾಕೋಬಹುದು. ನಾನಿಲ್ಲಿ ಮೀಡಿಯಮ್ ಥಿಕ್ನೆಸ್ಸಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ ಈ ರೀತಿ ಹಾಕ್ಕೊಂಡು ಈ ಥರ ಮಾಮೂಲಿ ದೋಸೆ ಥರನೂ ಸ್ಪ್ರೆಡ್ ಮಾಡ್ಕೋಬೋದು, ಇಲ್ಲಾಂದರೆ ರವೆ ದೋಸೆ ಥರ ಹಾಕ್ಕೊಂಡ್ರು ಅದು ಸಹ ಚೆನ್ನಾಗಿರುತ್ತೆ. ಇದನ್ನು ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲೇ ಬೇಯಿಸಬೇಕಾಗುತ್ತೆ. ಯಾಕೆಂದರೆ ನಾವು ಬೇಳೆ ಹಾಕಿರೋದ್ರಿಂದ, ತೊಗರಿಬೇಳೆ ಚೆನ್ನಾಗಿ ಬೇಯಬೇಕು. ಹಾಗಾಗಿ ಇದನ್ನು ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸೋದು ಒಳ್ಳೆಯದು. ಹೀಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು 1 ನಿಮಿಷ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ಮುಚ್ಚಿಬಿಟ್ಟು 2ರಿಂದ 3 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ. ನೋಡಿ ಈಗ ಮತ್ತೆ ಉಲ್ಟ ಮಾಡಿಬಿಟ್ಟು 2 ಸೈಡು ಸ್ವಲ್ಪ ಬ್ರೌನಿಷ್ ಬರೋವರೆಗೆ ಇದನ್ನು ಚೆನ್ನಾಗಿ ಬೇಯಿಸಿಟ್ಕೊಳ್ಳಿ ಅಡೈ ದೋಸೆನ. ಈಗ ದೋಸೆ ರೆಡಿಯಾಗಿದೆ, ಅಡೈ ದೋಸೆ ರೆಡಿಯಾಗಿದೆ. ಇದನ್ನು ಬೆಣ್ಣೆ ಜೊತೆನಾದರೂ ತಿನ್ಬೋದು, ಬೆಲ್ಲ ಜೊತೆನಾದರೂ ತಿನ್ಬೋದು, ಅಥವಾ ಯಾವುದೇ ರೀತಿ ಚಟ್ನಿ ಜೊತೆನೂ ಸಹ ಇದು ತುಂಬ ಚೆನ್ನಾಗಿ ಹೊಂದುತ್ತೆ. ತುಂಬಾ ರುಚಿನೂ ಕೂಡ, ಹಾಗೆಯೇ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು. ನಿಮಗೆಲ್ಲ ಈ ಅಡೈ ದೋಸೆ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಖಂಡಿತವಾಗ್ಲೂ ಟ್ರೈ ಮಾಡಿ. ಹಾಗೆ ನೀವಿನ್ನು ಅಡುಗೆ ಸಾಧನೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ರೈಟ್ ಸೈಡ್ ಕ್ಲಿಕ್ ಟು ಸಬ್ಸ್ಕ್ರೈಬ್ ಅಂತ ಬರ್ತಾ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಈಗಲೇ ಸಬ್ಸ್ಕ್ರೈಬ್ ಆಗುತ್ತೆ. ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆಯೇ ವಾಟ್ಸಪ್ನಲ್ಲಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್ ಬಾಯ್.